ಇದೇ ರೀತಿಯಲ್ಲಿ ಅದಕ್ಕೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ನಾವು ಸಾರ್ವಜನಿಕರ ದೇಣಿಗೆ ಮೂಲಕ ಮತ್ತು ನಮ್ಮ ರೋಟರಿಯ ಸದಸ್ಯರು ನಮ್ಮ ಕೈಯಿಂದ ಹಾಕಿ ನಾವು ಅದನ್ನೆಲ್ಲ ಮಾಡಿಕೊಂಡು ಹೋಗುವಂಥದ್ದು. ನೀವೆಲ್ಲ ನೋಡಿದ್ದೀರಿ, ಶಾಲೆಯ ಎದುರು ಭಾಗದಲ್ಲಿ ಇರತಕ್ಕಂಥ ಕೆಳಗಿನ ಗ್ರೌಂಡು ಮತ್ತು ಮೇಲಿನ ಗ್ರೌಂಡ್ ಈಗ 3-4 ವರ್ಷಗಳ ಹಿಂದೆ ನಾವು ಆ ಸಭಾಭವನವನ್ನು ಮಾಡಿದ್ವಿ. ಅದರ ಮೇಲೆ ಇನ್ನೊಂದು ಸಭಾಭವನವನ್ನು ಸುಮಾರು 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾವು ನಿರ್ಮಿಸಬೇಕು ಅಂತೇಳಿ ಒಂದು 2 ತಿಂಗಳ ಹಿಂದೆ ನಮ್ಮ ಅಧ್ಯಕ್ಷ ಆನಂದ ಖಂಡಿಗೆಯವರ ನಾಯಕತ್ವದಲ್ಲಿ ನಾವು ಇದನ್ನೆಲ್ಲ ಮುಂದುವರಿಸಿಕೊಂಡು ಬಂದಿದ್ದೇವೆ. ಈಗಾಗಲೇ ಅದು ಉದ್ಘಾಟನೆಗೆ ಸರಿ ನೆರವೇರಿದೆ. ಅದನ್ನು ನಾಳ್ದು 13ನೇ ತಾರೀಕು ಬೆಳಿಗ್ಗೆ 10:30 ಗಂಟೆಗೆ ನಾವು ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ನಮ್ಮ ರೋಟರಿ ಗವರ್ನರ್ 31810 ಇವರು ಡಾಕ್ಟರ್ ಆರ್ ಕೇಶವ್ ಅವರು ಅದನ್ನು ಉದ್ಘಾಟನೆ ಮಾಡ್ತಾರೆ. ಖಂಡಿಗ ಅವರು ಅಧ್ಯಕ್ಷತೆ ವಹಿಸ್ತಾರೆ. ನಮ್ಮ ಜನಪ್ರಿಯ ಶಾಸಕಿ ಭಾಗೀರಥಿ ಮುರುಳ್ಯ ಅವರು ಅದಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾರೆ. ಎರಡನೇದಾಗಿ ನಮ್ಮ ಡಾಕ್ಟರ್ ಚಿದಾನಂದ ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾರೆ. ನಮ್ಮ ರಾಷ್ಟ್ರೀಯ ಚಾರಿಟೇಬಲ್ ಟ್ರಸ್ಟ್ನ ಸಂಚಾಲಕರಾದ ಗಿರೀಶ್ ಗೇಜಾಶಂಕರ್ ಕೂಡ ಆವತ್ತು ನಮ್ಮೊಟ್ಟಿಗೆ ಅಲ್ಲಿ ಭಾಗವಹಿಸ್ತಾರೆ. ಆವತ್ತು ಅದರ ಒಂದಿಗೆ 2 ಹೊಸ ವ್ಯವಸ್ಥೆಗಳು, ಅದನ್ನು ನಾವು ಇದರಲ್ಲಿ ಬರೀಲಿಲ್ಲ. ಅಲ್ಲಿ ಅಂಗನವಾಡಿ, ಈ ವರ್ಷ ನಮ್ಮ ಉದ್ದೇಶ ಏನಂದರೆ ಅಂಗನವಾಡಿಯನ್ನು ಬಲಪಡಿಸುವಂಥದ್ದು. ಅಂಗನವಾಡಿ ಬಲಪಡಿಸುವ ಕುರಿತು 3-4 ಅಂಗನವಾಡಿಗಳಿಗೆ ಅವರಿಗೆ ಒಂದೊಂದು ಕಪಾಟುಗಳು ಚಪ್ಪಲ್ ಸ್ಟ್ಯಾಂಡ್ ಮತ್ತು ಪುಸ್ತಕ ಇಡತಕ್ಕಂಥ ಸ್ಟ್ಯಾಂಡನ್ನು ಕೊಡುವಂಥ ಕಾರ್ಯಕ್ರಮ ಇದೆ. ಮತ್ತು ಸಂಜೆ ನಮ್ಮ ಕಾರ್ಯಕ್ರಮದಲ್ಲಿ 5 ಅಂಗನವಾಡಿಗಳಿಗೆ 5 ಕಪಾಟುಗಳನ್ನು ಸುಮಾರು 35,000 ರೂಪಾಯಿ ವೆಚ್ಚದಲ್ಲಿ 5 ಅಂಗನವಾಡಿಗಳಿಗೆ 5 ಕಪಾಟುಗಳನ್ನು ಕೊಡತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ಇದೆ. ಅದು ನಮ್ಮ ಕಮ್ಯುನಿಟಿ ಸರ್ವಿಸ್ನಲ್ಲಿ ಬಾಲಕೃಷ್ಣ ಅವರು ನಿರ್ದೇಶಕರು, ಅವರ ನಾಯಕತ್ವದಲ್ಲಿ ನಮ್ಮ ಸುಳ್ಯ ರೋಟರಿ ಕ್ಲಬ್ಬಿನ ಪರವಾಗಿ ಅದನ್ನು ಕೊಡುವಂಥ ಕಾರ್ಯಕ್ರಮ ಇದೆ. ಇದು ಉದ್ದೇಶ ನಿಮ್ಮನ್ನು ಕರೆದದ್ದು ಇಷ್ಟೇ. ನಮಗೆ ಯಾವುದೇ ಒಂದು ಕೆಲಸ ಮಾಡಿದರೆ ಅದಕ್ಕೆ ಬೇಕಾದಂಥ ಪ್ರಚಾರ ಸಿಗಬೇಕು ಅಂತಾದರೆ ನೀವು ಪತ್ರಕರ್ತ ಸ್ನೇಹಿತರು ನಮ್ಮೊಟ್ಟಿಗೆ ಇರುವುದು